ಓಂ ಶಾಂತಿ. ಮುರುಳಿಯ ದಿನಾಂಕ 6/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ವಿಕರ್ಮ ಮಾಡುವುದನ್ನ ಬಂದ್ ಮಾಡಿರಿ. ಏಕೆಂದರೆ ಈಗ ನೀವು ವಿಕರ್ಮಾಜೀತ್, ನಿಮ್ಮದು ವಿಕರ್ಮಾಜೀತ್ ಸಂವತ್ಸರ ಪ್ರಾರಂಭ ಆಗಿದೆ. ಪ್ರಶ್ನೆ: ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳಿಗೆ ಯಾವ ಒಂದು ಮಾತಿನಲ್ಲಿ ತಂದೆಯನ್ನ ಫಾಲೋ ಮಾಡುವುದು ಅವಶ್ಯಕ ಇದೆ? ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಯಾವ ಒಂದು ಮಾತಿನಲ್ಲಿ ತಂದೆಯನ್ನ ಫಾಲೋ ಮಾಡುವುದು ಅವಶ್ಯಕ ಇದೆ? ಉತ್ತರ: ಹೇಗೆ ತಂದೆ ಸ್ವಯಂ ಟೀಚರ್ ಆಗಿ ನಿಮಗೆ ಓದಿಸುತ್ತಾರೆ, ಅದೇ ರೀತಿ ತಂದೆಯ ಸಮಾನ ಪ್ರತಿಯೊಬ್ಬರೂ ಕೂಡ ಟೀಚರ್ ಆಗಬೇಕಾಗಿದೆ. ಯಾರು ಓದುತ್ತಾರೆ, ಅನ್ಯರಿಗೂ ಓದಿಸುತ್ತಾರೆ. ನೀವು ಟೀಚರ್ನ ಮಕ್ಕಳು ಟೀಚರ್, ಸದ್ಗುರುವಿನ ಮಕ್ಕಳು ಸದ್ಗುರು ಕೂಡ ಆಗಿರುವಿರಿ. ನೀವು ಸತ್ಯಖಂಡದ ಸ್ಥಾಪನೆ ಮಾಡುತ್ತಿರುವಿರಿ. ನೀವು ಸತ್ಯದ ನಿಮ್ಮದು ದೋಣಿ ಪಾರಾಗುತ್ತಿದೆ. ನಿಮ್ಮ ದೋಣಿ ಅಲುಗಾಡಬಹುದೇ ವಿನಃ ಮುಳುಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಮಕ್ಕಳ ಜೊತೆ ಆತ್ಮಿಕ ವಾರ್ತಾಲಾಪ ಮಾಡ್ತಾ ಇದ್ದಾರೆ. ಆತ್ಮಗಳಿಗೆ ಕೇಳ್ತಾ ಇದ್ದಾರೆ, ಏಕೆಂದ್ರೆ ಇದು ಹೊಸ ಜ್ಞಾನ ಆಗಿದೆ ಅಲ್ವೇ? ಬಾಬಾ ಹೇಳುತ್ತಾರೆ, ಮನುಷ್ಯರಿಂದ ದೇವತೆಗಳಾಗುವಂತಹ ಇದು ಹೊಸ ಜ್ಞಾನ ಅಥವಾ ಶಿಕ್ಷಣ ಆಗಿದೆ. ಇಲ್ಲಿ ನಿಮಗೆ ಯಾರು ಓದಿಸ್ತಾ ಇದ್ದಾರೆ? ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಆತ್ಮಿಕ ತಂದೆ ನಾವು ಮಕ್ಕಳಿಗೆ ಬ್ರಹ್ಮರವರ ಮೂಲಕ ಓದಿಸ್ತಾ ಇದ್ದಾರೆ. ಇದನ್ನ ಮರೆಯಬಾರದಾಗಿದೆ. ಅವರು ತಂದೆ ನಮಗೆ ಓದಿಸ್ತಾರೆ, ಟೀಚರ್ ಕೂಡ ಆಗಿದ್ದಾರೆ. ಈಗ ಇದು ನಿಮಗೆ ಗೊತ್ತಿದೆ, ನಾವು ಓದ್ತಾ ಇದ್ದೇವೆ ಹೊಸ ಜಗತ್ತಿಗೋಸ್ಕರ. ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಯದ ಅವಶ್ಯಕತೆ ಇದೆ. ಹೊಸ ಜಗತ್ತಿಗಾಗಿ ಓದಿಸುವಂತಹ ತಂದೆನೇ ಆಗಿದ್ದಾರೆ. ಮುಖ್ಯ ಮಾತೆ ತಂದೆಯದ್ದಾಗಿದೆ. ತಂದೆ ನಮಗೆ ಈ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಬ್ರಹ್ಮರವರ ಮೂಲಕ. ಯಾರಾದ್ರೂ ಮೂಲಕನಾದ್ರೂ ಕೊಡ್ಲೇಬೇಕಲ್ವಾ? ಗಾಯನವೂ ಮಾಡ್ಲಾಗತ್ತೆ. ಭಗವಾನ್ ಬ್ರಹ್ಮರ ಮೂಲಕ ರಾಜಯೋಗವನ್ನ ಕಲಿಸ್ತಾರೆ. ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ಲಾಗ್ತಾ ಇದೆ. ಯಾರು ದೇವಿ ದೇವತಾ ಆ ಧರ್ಮ ಈಗ ಇಲ್ಲ. ಈಗ ಇರೋದೇ ಕಲಿಯುಗ ಆಗಿದೆ. ಇದರಿಂದ ಪ್ರೂವ್ ಮಾಡಬೇಕಾಗತ್ತೆ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ಸ್ವರ್ಗದಲ್ಲಿ ಕೇವಲ ದೇವಿ ದೇವತಾ ಧರ್ಮದವರು ಇರ್ತಾರೆ, ಬಾಕಿ ಇಷ್ಟೊಂದು ಎಲ್ಲ ಧರ್ಮದವರು ಇರೋದಿಲ್ಲ. ಅಂದರೆ ವಿನಾಶವಾಗಿ ಬಿಡುತ್ತದೆ. ಏಕೆಂದರೆ ಸತ್ಯಯುಗದಲ್ಲಿ ಮತ್ತು ಬೇರೆ ಇನ್ನ ಯಾವುದೇ ಧರ್ಮ ಅಲ್ಲಿ ಇರೋದಿಲ್ಲ. ಈ ಮಾತುಗಳನ್ನ ನೀವು ಮಕ್ಕಳು ಬುದ್ಧಿಯಲ್ಲಿ ತಿಳ್ಕೊಂಡಿದ್ದೀರಿ. ಈಗಂತೂ ಅನೇಕ ಧರ್ಮಗಳಾಗಿದೆ. ಈಗ ಪುನಃ ತಂದೆ ನಮಗೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಏಕೆಂದರೆ ಈಗ ಇದು ಸಂಗಮಯುಗ ಆಗಿದೆ. ಇದಂತೂ ಬಹಳ ಸಹಜವಾದ ಮಾತು, ತಿಳಿದುಕೊಳ್ಳುವಂಥದ್ದು. ತ್ರಿಮೂರ್ತಿಯಲ್ಲೂ ಕೂಡ ತೋರಿಸಲಾಗಿದೆ ಬ್ರಹ್ಮರವರ ಮೂಲಕ ಸ್ಥಾಪನೆ. ಯಾರ ಸ್ಥಾಪನೆ? ಸ್ಥಾಪನೆ ಅವಶ್ಯವಾಗಿ ಹೊಸ ಜಗತ್ತಿನದ್ದಾಗತ್ತೆ, ಹಳೆಯದ್ದಂತೂ ಅಲ್ಲ. ನಾವು ಮಕ್ಕಳಿಗೆ ಈಗ ನಿಶ್ಚಯ ಇದೆ, ಹೊಸ ಜಗತ್ತಿನಲ್ಲಿ ಇರ್ತೇವೆ. ದೈವಿ ಗುಣ ಉಳ್ಳಂತ ದೇವತೆಗಳು ಹೊಸ ಜಗತ್ತಿನಲ್ಲಿ ಇರ್ತಾರೆ. ಈಗ ನಮಗೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ದೈವಿ ಗುಣವನ್ನ ಧಾರಣೆ ಮಾಡಿಕೊಳ್ಬೇಕಾಗಿದೆ. ಮೊದಲು ಈ ಕಾಮದ ಮೇಲೆ ಗೆಲುವನ್ನ ಸಾಧಿಸಿ ನಿರ್ವೀಕಾರಿಗಳು ಆಗ್ಬೇಕಾಗಿದೆ. ಈ ದೇವಿ ದೇವತೆಗಳ ಮುಂದೆ ಹೋಗಿ ಹೇಳಲಾಗ್ತಾ ಇತ್ತು, ತಾವು ಸಂಪೂರ್ಣ ನಿರ್ವೀಕಾರಿಗಳಾಗಿದ್ದೀರಿ, ನಾವು ವಿಕಾರಿ ಆಗಿದ್ದೇವೆ. ತಮ್ಮನ್ನ ವಿಕಾರಿ ಅಂತ ಹೇಳಿ ಅನುಭವ ಮಾಡ್ತಾರೆ, ಏಕೆಂದ್ರೆ ವಿಕಾರದಲ್ಲಿ ಹೋಗ್ತಾರೆ. ಈಗ ತಂದೆ ಹೇಳ್ತಾರೆ, ನೀವು ಈ ರೀತಿ ನಿರ್ವೀಕಾರಿಗಳಾಗಬೇಕಾಗಿದೆ. ದೈವಿ ಗುಣವನ್ನ ಧಾರಣೆ ಮಾಡ್ಕೊಳ್ಬೇಕು. ಈ ವಿಕಾರ, ಕಾಮ, ಕ್ರೋಧ ಮುಂತಾದವುಗಳು ಒಂದು ವೇಳೆ ಇದ್ರೆ ಅದನ್ನ ದೈವಿ ಗುಣ ಅಂತ ಹೇಳೋದಿಲ್ಲ. ವಿಕಾರದಲ್ಲಿ ಹೋಗೋದು, ಕ್ರೋಧ ಮಾಡೋದು ಇವೆಲ್ಲವೂ ಅಸುರಿ ಗುಣಗಳಾಗಿದವೆ. ದೇವತೆಗಳಲ್ಲಿಯೂ ಲೋಭ ಇರುತ್ತದೆ. ಏಕೆ?
ಅಲ್ಲೂ 5 ವಿಕಾರಗಳು ಇರೋದಿಲ್ಲ. ಇದಾಗಿದೆ ರಾವಣನ ಜಗತ್ತು. ರಾವಣನ ಜನ್ಮ ಆಗತ್ತೆ ತ್ರೇತಾ ಮತ್ತು ದ್ವಾಪರದ ಸಂಗಮ ಯುಗದಲ್ಲಿ. ತ್ರೇತಾಯುಗ ದ್ವಾಪರ ಯುಗದ ಮಧ್ಯಭಾಗದಲ್ಲಿ ರಾವಣನ ಜನ್ಮ ಆಗತ್ತೆ. ಹೇಗೆ ಇದು ಹಳೆಯ ಜಗತ್ತು ಹೊಸ ಜಗತ್ತಿನ ಇದು ಸಂಗಮ ಆಗಿದೆ, ಅದೇ ರೀತಿ ಅಲ್ಲೂ ಕೂಡ ಒಂದು ಸಂಗಮ ಇರತ್ತೆ. ಈಗ ರಾವಣ ರಾಜ್ಯದಲ್ಲಿ ಬಹಳಷ್ಟು ದುಃಖ ರೋಗಗಳು ಬಹಳ ಇದೆ. ಇದಕ್ಕೆ ರಾವಣ ರಾಜ್ಯ ಅಂತ ಹೇಳಲಾಗತ್ತೆ. ರಾವಣನನ್ನ ಪ್ರತಿ ವರ್ಷ ಸುಡುವಂತ ಪದ್ಧತಿ ಇದೆ. ವಾಮ ಮಾರ್ಗದಲ್ಲಿ ಹೋಗೋದ್ರಿಂದ ವಿಕಾರಿಗಳು ಆಗಿಬಿಡುವಿರಿ. ಈಗ ನೀವು ನಿರ್ವಿಕಾರಿಗಳು ಆಗ್ಬೇಕಾಗಿದೆ. ಇಲ್ಲಿ ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು. ಹೇಗೆ ಯಾರು ಕರ್ಮವನ್ನ ಮಾಡ್ತಾರೆ ಅದರ ಫಲವನ್ನ ಅನುಭವಿಸ್ತಾರೆ. ಮಕ್ಕಳೊಂದಿಗೆ ಈಗ ಯಾವುದೇ ವಿಕರ್ಮವಂತೂ ನಿಮ್ಮಿಂದ ಆಗಬಾರದಾಗಿದೆ. ಬಾಬಾ ಹೇಳುತ್ತಾರೆ, ಒಂದಂತೂ ಆಗಿದೆ ರಾಜ ವಿಕರ್ಮಾಜೀತ್, ಇನ್ನೊಂದಾಗಿದೆ ರಾಜ ವಿಕ್ರಮ. ಇವರು ವಿಕ್ರಮ ಸಂವತ್ಸರ ಅಂದ್ರೆ ರಾವಣನ ವಿಕಾರಿಯ ಸಂವತ್ಸರ ಇದಾಗಿದೆ. ಇಲ್ಲಿ ಇದನ್ನ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಕಲ್ಪದ ಆಯಸ್ಸು ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ವಾಸ್ತವದಲ್ಲಿ ವಿಕರ್ಮಾಜೀತ್ ಆಗುವಂತವರು ದೇವತೆಗಳು 5,000 ವರ್ಷದಲ್ಲಿ 2,500 ವರ್ಷಗಳ ರಾಜರು ವಿಕರ್ಮದವರಾಗಿರ್ತಾರೆ. 2,500 ರಾಜ ವಿಕರ್ಮಾಜೀತ್ ಆಗುತ್ತಾರೆ. ಅರ್ಧ ವಿಕರ್ಮದ್ದಾಗಿದೆ. ಆ ಜನರು ಬಲೆ ಹೇಳ್ತಾರೆ, ಆದ್ರೆ ಏನನ್ನೂ ಕೂಡ ತಿಳ್ಕೊಳ್ಳೋದೇ ಇಲ್ಲ. ನೀವು ಹೇಳ್ತೀರಿ ವಿಕರ್ಮಾಜೀತಿನ ಸಂವತ್ಸರ 1 ವರ್ಷದಿಂದ ಪ್ರಾರಂಭ ಆಯಿತು, ನಂತರ 2,500 ವರ್ಷದ ನಂತರ ವಿಕ್ರಮ ಸಂವತ್ಸರ ಪ್ರಾರಂಭ ಆಯಿತು. ಈಗ ವಿಕ್ರಮ ಸಂವತ್ಸರ ಪೂರ್ಣ ಆಗಿದೆ. ನಂತರ ನೀವು ವಿಕರ್ಮಾಜೀತ್ ಮಹಾರಾಜ ಮಹಾರಾಣಿ ಆಗುವಿರಿ. ಈಗ ಯಾವಾಗ ಆಗುವಿರಿ ಅಂದರೆ ವಿಕರ್ಮಾಜೀತ್ ಸಂವತ್ಸರ ಶುರುವಾಗತ್ತೆ. ಬಾಬಾ ಹೇಳುತ್ತಾರೆ, ಎಲ್ಲ ನೀವು ತಿಳ್ಕೊಂಡಿದ್ದೀರಿ. ನಿಮಗೆ ಗೊತ್ತಿದೆ ಬ್ರಹ್ಮರವರನ್ನ ಯಾಕೆ ಕೂರಿಸಲಾಗಿದೆ. ಅರೆ ಇವರು ಯಾಕೆ ಇಲ್ಲಿ ಬಂದಿದ್ದಾರೆ? ನಮಗೆ ಓದಿಸುವಂತಹವರು ಯಾರಾದ್ರೂ ಬೇಕಲ್ವೇ? ನಾವಂತೂ ಶಿವಬಾಬಾರವರಿಂದ ಓದ್ತಾ ಇದ್ದೇವೆ. ಇವರೂ ಕೂಡ ಅವರಿಂದಲೇ ಓದ್ತಾ ಇರೋದು. ನಾವು ಓದುವಂತಹವರಿಗೆ ಜ್ಞಾನ ಸಾಗರ. ಅವರಂತೂ ವಿಚಿತ್ರ. ಅವರದ್ದು ಚಿತ್ರ ಅರ್ಥಾತ್ ಶರೀರ ಇಲ್ಲ. ಅವರಿಗೆ ಹೇಳಲಾಗ್ತದೆ ನಿರಾಕಾರ ತಂದೆ. ಅಲ್ಲಿ ಎಲ್ಲರೂ ನಿರಾಕಾರಿ ಆತ್ಮಗಳೇ ಪರಮಧಾಮದಲ್ಲಿ ಇರ್ತಾರೆ. ಅಲ್ಲಿಂದ ಇಲ್ಲಿ ಸಾಕಾರದಲ್ಲಿ ಬಂದು ಪಾತ್ರವನ್ನ ಅಭಿನಯಿಸ್ತಾರೆ. ಪರಂಪಿತ ಪರಮಾತ್ಮನನ್ನ ಎಲ್ಲರೂ ನೆನಪು ಮಾಡ್ತಾರೆ. ಅವರ ಆತ್ಮಗಳ ತಂದೆ ಆಗಿದ್ದಾರೆ. ಲೌಕಿಕ ತಂದೆಯನ್ನ ಪರಮ ಅಕ್ಷರ ಅಂತ ಹೇಳೋದಿಲ್ಲ. ಇದು ತಿಳಿದುಕೊಳ್ಳುವಂತ ಮಾತಾಗಿದೆ. ಶಾಲೆಯ ಸ್ಟೂಡೆಂಟ್ ಶಿಕ್ಷಣವನ್ನ ಚೆನ್ನಾಗಿ ಓದ್ತಾರೆ. ಯಾವಾಗ ಒಳ್ಳೆಯ ಪದವಿಯನ್ನ ಪಡ್ಕೊಳ್ತಾರೆ, ಆ ಲಾಯರ್ ಮುಂತಾದವುಗಳು ಆಗ್ತಾರೆ. ನಂತರ ಈ ರೀತಿಯ ಶಿಕ್ಷಣ ಎಲ್ಲವೂ ಸಮಾಪ್ತಿಗೊಳ್ಳುತ್ತದೆ. ಈ ರೀತಿಯಾಗಿ ಬ್ಯಾರಿಸ್ಟರ್ ಮುಂತಾದವರು ಆಗಿ ನಂತರ ಓದ್ತಾರೆ. ಇಲ್ಲ ಅಂದ್ರೆ ಶಿಕ್ಷಣ ಪೂರ್ಣ ಆಗ್ಬಿಡತ್ತೆ. ನೀವು ದೇವತೆಗಳು ಆಗ್ತಾ ಇದ್ದೀರಿ. ನಂತರ ನೀವೇ ಚೆನ್ನಾಗಿ ಓದ್ತೀರಿ. ದೇವತೆಗಳಾದ ಮೇಲೆ ನಂತರ ಓದುವಂತ ಅವಶ್ಯಕತೆ ಇರೋದಿಲ್ಲ. 2,500 ವರ್ಷಗಳ ಕಾಲ ದೇವತೆಗಳ ರಾಜ್ಯಭಾರ ನಡೀತಾ ಇರತ್ತೆ. ಈ ಮಾತುಗಳನ್ನ ನೀವು ಮಕ್ಕಳೇ ತಿಳ್ಕೊಳ್ತೀರಿ. ಮತ್ತೆ ಬೇರೆ ಯಾರೂ ಕೂಡ ನಿಮ್ಗೆ ತಿಳಿಸಿಕೊಡಬೇಕಾಗಿರುವುದಿಲ್ಲ. ಈಗ ಇದು ವಿಚಾರ ಇಟ್ಕೊಳ್ಬೇಕಾಗಿದೆ. ಪಡಾತೆ ನಹಿ ತೋ ಟೀಚರ್ ಕೈಸೆ ಟಹರೆ. ಚೆನ್ನಾಗಿ ಓದಿಸಲಿಲ್ಲ ಅಂತಂದ್ರೆ ಅವರು ಟೀಚರ್ ಆಗೋದಿಕ್ಕೆ ಹೇಗೆ ಸಾಧ್ಯ? ನೀವು ಎಲ್ಲರೂ ಟೀಚರ್ಸ್ ಆಗಿದ್ದೀರಿ, ಟೀಚರ್ನ ಮಕ್ಕಳಾಗಿದ್ದೀರಿ ಅಂದಮೇಲೆ ನೀವು ಟೀಚರ್ ಆಗಬೇಕಾಗಿದೆ. ಎಷ್ಟು ಟೀಚರ್ಸ್ಗಳು ಬೇಕಾಗಿದೆ ಓದಿಸೋದಿಕ್ಕೆ? ಹೇಗೆ ತಂದೆ ಶಿಕ್ಷಕ ಸದ್ಗುರು, ಅದೇ ರೀತಿ ನೀವು ಕೂಡ ಟೀಚರ್ ಆಗಿದ್ದೀರಿ. ಸದ್ಗುರುವಿನ ಮಕ್ಕಳು ಸದ್ಗುರು ಆಗಿರುವಿರಿ. ಅವರು ಯಾರೂ ಕೂಡ ಸದ್ಗುರು ಅಲ್ಲ. ಅವರು ಗುರುಗಳ ಮಕ್ಕಳು. ಗುರು ಸತ್ಮಾನ ಸತ್ಯ. ಸತ್ಯ ಕಂಡ ಭಾರತಕ್ಕೆ ಹೇಳಲಾಗ್ತದೆ. ಇದೇ ಈಗ ಸುಳ್ಳು ಕಂಡ ಆಗಿದೆ. ಸತ್ಯ ಕಂಡ ತಂದೆಯೇ ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಂತೂ ಸತ್ಯ ಸಾಯಿ ಬಾಬಾ ಅಂತ ಹೇಳ್ತಾರೆ. ಯಾವಾಗ ರಿಯಲ್ ತಂದೆ ಬರ್ತಾರೆ ಆಗ ಸುಳ್ಳೆಲ್ಲವೂ ಹೊರ ಬರುತ್ತದೆ. ಗಾಯನವೂ ಮಾಡ್ಲಾಗತ್ತೆ. ದೋಣಿ ಅಲಗಾಡಬಹುದೇ ವಿನಃ ಬಿರುಗಾಳಿ ಬರಬಹುದು, ಆದರೆ ಮುಳುಗುವುದಿಲ್ಲ. ಮಕ್ಕಳಿಗೆ ತಿಳಿಸ್ಕೊಡ್ಲಾಗತ್ತೆ, ಮಾಯ ಬಿರುಗಾಳಿ ಬಹಳ ಬರತ್ತೆ, ಅದರೊಂದಿಗೆ ಹೆದರಬಾರದು. ಸನ್ಯಾಸಿಗಳೂ ಕೂಡ ನಿಮಗೆ ಎಷ್ಟು ಎಂದೂ ಕೂಡ ಅವರು ಈ ರೀತಿ ಹೇಳೋದಿಲ್ಲ. ಸನ್ಯಾಸಿಗಳು ಮಾಯ ಬಿರುಗಾಳಿ ಬರತ್ತೆ ಅಂತ ಹೇಳಿ ಅವರಿಗೆ ಗೊತ್ತೇ ಇಲ್ಲ.
ಈ ಒಂದು ದೋಣಿಯನ್ನ ಪಾರ್ ಮಾಡಿ ಈಗ ಎಲ್ಲಿಗೆ ಹೋಗ್ಬೇಕಾಗಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಭಕ್ತಿ ಮತ್ತು ಸದ್ಗತಿ, ಯಾರಿಗೂ ಭಕ್ತಿಯಿಂದ ಸದ್ಗತಿ ಆಗೋದಿಲ್ಲ, ಕೆಳಗಡೆ ಇಳಿತಾನೆ ಬಂದಿದ್ದೀರಿ. ಬಲೆ ಹೇಳ್ತೀರಿ ಭಗವಂತ ತಂದೆ ಬಂದು ಭಕ್ತರಿಗೆ ಭಕ್ತಿಯ ಫಲವನ್ನ ಕೊಡ್ತಾರೆ. ಭಕ್ತಿ ಅಂತೂ ಎಲ್ಲರೂ ಮಾಡೇ ಮಾಡ್ತಾರೆ. ಭಕ್ತಿಯ ಫಲ ಭಗವಾನ್ ಬಂದು ಏನ್ ಕೊಡ್ತಾರೆ? ಅವಶ್ಯವಾಗಿ ಸದ್ಗತಿಯನ್ನ ಕೊಡುತ್ತಾರೆ. ಹೇಳಲಾಗತ್ತೆ, ಆದ್ರೆ ಯಾವಾಗ ಮತ್ತು ಹೇಗೆ ಕೊಡ್ತಾರೆ ಇದು ಗೊತ್ತಿರ್ಲಿಲ್ಲ. ನೀವು ಯಾರಿಂದಲಾದ್ರೂ ಕೇಳಬಹುದು. ಬಾಬಾ ಹೇಳುತ್ತಾರೆ, ಇವರಿಗೆ ಈ ರೀತಿಯಾದಂತಹ ಅನಾದಿಯಾಗಿ ಇದು ನಡೀತಾ ಬಂದಿದೆ, ಪರಂಪರೆಯಿಂದ ನಡೀತಾ ಬಂದಿದೆ. ರಾವಣನನ್ನ ಯಾವಾಗಿನಿಂದ ಸುಡುವುದನ್ನ ಪ್ರಾರಂಭ ಮಾಡಿದ್ರು ಹೇಳ್ತಾರೆ ಪರಂಪರೆ ಅಂತ ಹೇಳಿ. ನಿಮಗೆ ಈಗ ಗೊತ್ತಿದೆ ಹೇಳ್ತೀರಿ, ಇವರ ಜ್ಞಾನವಂತೂ ಹೊಸದ್ದಾಗಿದೆ, ಕಲ್ಪದ ಹಿಂದೆ ತಿಳಿಸ್ಕೊಟ್ಲಾಗಿತ್ತು, ಈಗ ಮತ್ತೆ ತಿಳಿಸ್ಕೊಡ್ತಾ ಇದ್ದಾರೆ. ಬ್ರಹ್ಮರವರ ಮಾತನ್ನಂತೂ ಬಿಟ್ಬಿಡಿ, ಶಿವಬಾಬರ ಜನ್ಮ ಅಂತೂ ಇದೆ ಅಲ್ವಾ, ಅವರಿಗೆ ಶಿವರಾತ್ರಿ ಅಂತ ಆಚರಣೆ ಮಾಡ್ಲಾಗತ್ತೆ. ತಂದೆ ತಿಳಿಸ್ಕೊಡ್ತಾರೆ, ನಮ್ಮ ಜನ್ಮ ದಿವ್ಯ ಮತ್ತು ಅಲೌಕಿಕ ಆಗಿದೆ. ಪ್ರಕೃತಿಯ ಮನುಷ್ಯರು ಸದೃಶ್ಯ ಜನ್ಮ ಅಂತೂ ಸಿಗೋದಿಲ್ಲ. ಏಕೆಂದ್ರೆ ಎಲ್ಲರೂ ಗರ್ಭದಿಂದಲೇ ಜನ್ಮವನ್ನ ಪಡ್ಕೊಳ್ಳುತ್ತಾರೆ, ಶರೀರಧಾರಿಗಳು ಆಗ್ತಾರೆ. ಬಾಬಾ ಹೇಳುತ್ತಾರೆ, ನಾನಂತೂ ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ. ಈ ಜ್ಞಾನ ಕೇವಲ ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ತಂದೆ ಬಿಟ್ಟು ಬೇರೆ ಯಾರೂ ಕೂಡ ಓದಿಸೋದಿಕ್ಕೆ ತಿಳಿಸೋದಿಕ್ಕೆ ಸಾಧ್ಯ ಇಲ್ಲ. ನೀವು ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಪಾತ್ರವನ್ನ ಮಾಡ್ತಾ ಮಾಡ್ತಾ ದೇಹಾಭಿಮಾನಿಗಳಾಗ್ಬಿಟ್ಟಿದ್ದೀರಿ. ಆತ್ಮ ಈ ಜಗತ್ತಿನಿಂದ ಶರೀರ ಸಹಿತ ಒಂದನ್ನ ಬಿಡತ್ತೆ, ಮತ್ತೊಂದನ್ನ ಧರಿಸತ್ತೆ. ಈಗ ನೀವು ನಿಮ್ಮ ಮನೆಗೆ ಹೋಗ್ಬೇಕಾಗಿದೆ. ಆ ಜನರು ಕೇವಲ ಮನೆಗೆ ಈಶ್ವರನನ್ನ ಒಪ್ಪಿಕೊಂಡು ತಗೊಳ್ತಾರೆ. ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಿದ್ದಾರಲ್ಲ, ಅವರು ಹೇಳ್ತಾರೆ ಬ್ರಹ್ಮದಲ್ಲಿ ಲೀನ ಆಗಿ ಬಿಡ್ತು ಅಂತ ಹೇಳಿ. ಒಂದ್ ವೇಳೆ ಬ್ರಹ್ಮರಲ್ಲಿ ನಿವಾಸ ಮಾಡ್ತೀವಿ ಅಂದಾಗ ಈಶ್ವರ ಬೇರೆ ಇದ್ದಾನೆ ಅಲ್ವಾ, ಅವರಂತೂ ಬ್ರಹ್ಮರವರೇ ಈಶ್ವರ ಅಂತ ಹೇಳಿ ಹೇಳ್ಬಿಡ್ತಾರೆ. ಇದು ಕೂಡ ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ. ತಂದೆಯನ್ನೂ ಕೂಡ ಮರ್ತು ಬಿಡ್ತಾರೆ. ಯಾರು ತಂದೆಯ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅವರಿಗೆ ನೆನಪು ಅವಶ್ಯ ಇರಬೇಕಾಗಿದೆ. ಏಕೆಂದ್ರೆ ಅವರೇ ಸ್ವರ್ಗವನ್ನ ನಿರ್ಮಾಣ ಮಾಡುವಂತವರಾಗಿದ್ದಾರೆ. ಈಗ ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು, ನೀವು ಉತ್ತಮ ಪುರುಷರಾಗ್ತಾ ಇರುವಿರಿ. ಕನಿಷ್ಠ ಪುರುಷರು ಉತ್ತಮರ ಮುಂದೆ ಹೋಗಿ ತಲೆಯನ್ನ ಬಾಗ್ತಾರೆ. ದೇವತೆಗಳ ಮಂದಿರದಲ್ಲಿ ಹೋಗಿ ಎಷ್ಟೊಂದು ಮಹಿಮೆಯನ್ನ ಹಾಡ್ತಾರೆ. ಈಗ ನಿಮಗೆ ಗೊತ್ತಿದೆ, ಹಂಸೋ ದೇವತೆಗಳು ಆಗ್ತೇವೆ. ಇದಂತೂ ಬಹಳ ಸಿಂಪಲ್ ಆದಂತ ಮಾತಾಗಿದೆ. ವಿರಾಟ ರೂಪದ ಮಾತಿನಲ್ಲಿಯೂ ಕೂಡ ಅದೊಂದು ಬಹಳ ಪಾಲನೆ. ವಿರಾಟ ರೂಪದ ಚಿತ್ರದಲ್ಲೂ ಕೂಡ ಬಹಳಷ್ಟು ತೋರಿಸಿದ್ದಾರೆ. ವಿರಾಟದ ಚಕ್ರ ಅಂತೂ ಇದೆ, ಅಲ್ಲಿಯಂತೂ ಕೇವಲ ಹಾಡ್ತಾರೆ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ಲಕ್ಷ್ಮೀ ನಾರಾಯಣರ ಮುಂತಾದ ಚಿತ್ರಗಳಿದೆ. ತಂದೆ ಬಂದು ಎಲ್ಲರಿಗೂ ಕರೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಕರೆಕ್ಟ್ ಮಾಡ್ಕೊಳ್ಬಹುದಾಗಿದೆ. ಏಕೆಂದ್ರೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ನೀವು ಏನೆಲ್ಲ ಮಾಡ್ತಾ ಬಂದಿದ್ದೀರಿ ಅದೆಲ್ಲವೂ ತಪ್ಪಾಗಿದೆ. ಆದ್ದರಿಂದ ನೀವು ತಮೋ ಪ್ರಧಾನರು ಆಗಿರುವಿರಿ. ಈಗ ಇರೋದೇ ಐನ್ರೈಟಿಯಸ್ ವರ್ಲ್ಡ್. ಇದರಲ್ಲಿ ದುಃಖವೇ ದುಃಖ ಇದೆ. ಏಕೆಂದ್ರೆ ರಾವಣನ ರಾಜ್ಯ ಆಗಿದೆ, ಎಲ್ಲರೂ ವಿಕಾರಿಗಳಾಗಿದ್ದಾರೆ. ರಾವಣ ರಾಜ್ಯ ಆಗಿದೆ, ಎಲ್ಲನೂ ಕೂಡ ಅಸತ್ಯ. ರಾಮನ ರಾಜ್ಯ ಇರೋದೇ ಸತ್ಯಖಂಡ. ಇದಾಗಿದೆ ಕಲಿಯುಗಿ, ಅದು ಸತ್ಯಯುಗ. ಇದಂತೂ ತಿಳಿದುಕೊಳ್ಳುವಂತ ಮಾತಾಗಿದೆ. ಇದಕ್ಕೆ ಶಾಸ್ತ್ರ ಮುಂತಾದವುಗಳನ್ನ ನೋಡಿ ಓದಬೇಕಾಗಿರುವ ಅವಶ್ಯಕತೆ ಇಲ್ಲ. ತಮ್ಮ ಒಂದು ನಾಲೆಡ್ಜ್ ಬಾಬಾ ಕೊಟ್ಟಿದ್ದಾರೆ, ರಚನೆಯ ಜ್ಞಾನ ಕೊಟ್ಟಿದ್ದಾರೆ. ಶಾಸ್ತ್ರಗಳು ಬುದ್ಧಿಯಲ್ಲಿ ಅವರದ್ದು ಇದೆ. ಏನೆಲ್ಲ ಓದಿ ಬಂದಿದ್ದೀರಿ, ಕೇಳಿದ್ದೀರಿ, ಅದೇ ಮಾತು ಬರುತ್ತೆ. ಎಲ್ಲರ ಸುಖದಾತ ಒಬ್ಬ ಶಿವಬಾಬಾ ಆಗಿದ್ದಾರೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಅವರಿಗೇನೆ ಪರಂಪಿತ ಪರಮಾತ್ಮ ಅಂತ ಹೇಳಲಾಗತ್ತೆ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ನೀವು 5,000 ವರ್ಷದ ಹಿಂದೆ ನೀವು ಸ್ವರ್ಗವಾಸಿಗಳಾಗಿದ್ರಿ, ಈಗ ನರಕವಾಸಿಗಳಾಗಿರುವಿರಿ. ಈ ರಾವಣ ರಾಜ್ಯದಲ್ಲಿ ರಾಜರು ಮಹಾರಾಜರು ಇದ್ದಾರೆ. ಬಹಳ ಶ್ರೀಮಂತರು, ಕೆಲವರು ಬಹಳ ಕಡಿಮೆ ಶ್ರೀಮಂತರಿದ್ದಾರೆ. ಬಾಬಾ ಹೇಳುತ್ತಾ ಇದ್ದಾರೆ, ಈಗ ಪ್ರಜೆಗಳ ಮೇಲೆ ಪ್ರಜಾ ರಾಜ್ಯ ಆಗಿದೆ. ದನಿ ದಾರೋಣಿ ಯಾರೂ ಇಲ್ಲ. ರಾಜನನ್ನ ಪ್ರಜಾ ಅನ್ನದಾತ ಅಂತ ತಿಳ್ಕೊಳ್ತಾರೆ. ಈಗಂತೂ ಅವರಾಗಿದ್ದಾರೆ. ಬಾಕಿ ಪ್ರಜೆಗಳಂತೂ ಏನ್ ಕತೆ ಆಗಿದೆ.
ಏನಾದ್ರೂ ಯುದ್ಧ ಕಲಹಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಇಡೀ ಜ್ಞಾನ ತುಂಬಲ್ಪಟ್ಟಿದೆ. ಬಾಕಿ ಪ್ರಜೆಗಳಂತೂ ನೋಡಿ ಕತೆ ಏನಾಗಿದೆ, ಎಷ್ಟೊಂದು ಜಗಳ ಕಲಹಗಳನ್ನ ಮುಂತಾದವುಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ, ಆದಿಯಿಂದ ಅಂತ್ಯದವರೆಗೂ ನಾಲೆಡ್ಜ್ ಇದೆ. ರಚಯಿತ ತಂದೆ ಈಗ ಪ್ರಾಕ್ಟಿಕಲ್ ನಲ್ಲಿ ಇದ್ದಾರೆ. ಪ್ರಾಕ್ಟಿಕಲ್ ನಲ್ಲಿ ಯಾರು ರಚಯಿತ ತಂದೆ ಈಗ ಪ್ರಾಕ್ಟಿಕಲ್ ನಲ್ಲಿ ಇದ್ದಾರೆ. ಈಗ ನೀವು ಪ್ರಾಕ್ಟಿಕಲ್ ನಲ್ಲಿ ಇರುವಿರಿ. ಅರ್ಧ ಕಲ್ಪ ನೀವು ರಾಜ್ಯವನ್ನ ಮಾಡುವಿರಿ. ಅಂತಿಮದಲ್ಲಿ ನಂತರ ಕತೆ ಆಗಿಬಿಡುತ್ತದೆ. ಚಿತ್ರಗಳಂತೂ ಬಹಳಷ್ಟು ಇದೆ. ಕೇಳ್ಬೇಕಾಗುತ್ತದೆ ಯಾವಾಗಿನಿಂದ ರಾಜ್ಯ ಶುರುವಾಯಿತು ಅಂತಾಗ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಡ್ತಾರೆ. ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗದವರಿದ್ದಾರೆ. ನೀವು ಪವಿತ್ರ ಗೃಹಸ್ಥ ಆಶ್ರಮದವರಾಗಿರುವಿರಿ. ನೀವು ಅಪವಿತ್ರ ಗೃಹಸ್ಥ ಆಶ್ರಮದಲ್ಲಿ ಬಂದಿರುವಿರಿ. ಸ್ವರ್ಗ ಅಂತ ಹೇಳಿದ್ರೆ ಸುಖ, ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ನಿವೃತ್ತಿ ಮಾರ್ಗದವರಂತೂ ಎಂದೂ ಪ್ರವೃತ್ತಿ ಮಾರ್ಗವನ್ನ ಕಲಿಸ್ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋದಂತೆ ಹಿಂದೆ ಇದ್ದಾಗ ಅವರೆಲ್ಲ ಕಾಡುಗಳಲ್ಲಿ ಇದ್ರು, ಅವರಲ್ಲಿ ಶಕ್ತಿ ಇತ್ತು. ಜಂಗಲ್ನಲ್ಲಿ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗ್ತಾ ಇತ್ತು. ಈಗ ಆ ಶಕ್ತಿ ಯಾರಲ್ಲಿಯೂ ಇಲ್ಲ. ಹೇಗೆ ಮಕ್ಕಳು ಇಲ್ಲಿ ಇದ್ದಾರೆ, ಅಲ್ಲಿ ರಾಜ್ಯವನ್ನ ಮಾಡುವಂತ ತಾಕತ್ತಿದೆ, ಈಗ ಇಲ್ಲ. ಅದೇ ಈಗ ಇದೆ, ಮತ್ತೆ ಈಗ ತಾಕತ್ತು ಇಲ್ಲದ್ದಾಗಿದೆ. ಭಾರತವಾಸಿಗಳದ್ದು ಈಗ ನಿಜವಾದಂತಹ ಧರ್ಮ ಈಗ ಇಲ್ಲ, ಆ ಧರ್ಮ ಆಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ಬಂದು ಧರ್ಮ ಸ್ಥಾಪನೆಯ ಕಾರ್ಯವನ್ನ ಮಾಡಬೇಕು, ಆ ಧರ್ಮದ ವಿನಾಶವನ್ನ ಮಾಡಬೇಕು. ಅಧಿಕಾರಿಗಳಿಗೂ ಧರ್ಮದಲ್ಲಿ ಕರ್ಕೊಂಡು ಹೋಗ್ಬೇಕು. ಬಾಕಿ ಏನೆಲ್ಲ ಉಳಿದಿದೆ ಅದು ವಿನಾಶವಾಗಲಿದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಎಲ್ಲರಿಗೂ ತಂದೆಯ ಪರಿಚಯವನ್ನ ಕೊಡಬೇಕು. ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಯಾವಾಗ ಬಹಳಷ್ಟು ದುಃಖಿಗಳಾಗ್ತಾರೆ ಆಗ ತಂದೆ ಬಂದು ಎಲ್ಲರನ್ನ ಸುಖಿಯನ್ನಾಗಿ ಮಾಡ್ತಾರೆ. ಇದು ಅನಾದಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆ ಮಹಾವಾಕ್ಯ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷ ಆಗುವುದಕ್ಕಾಗಿ ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಬೇಕು. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷ ಆಗುವುದಕ್ಕಾಗಿ ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಬೇಕು. ಸತ್ಯ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಯಾವುದೇ ಆಲಸ್ಯ, ಅಸತ್ಯ ಕರ್ತವ್ಯವನ್ನ ಮಾಡಬಾರದು. ಸ್ಲೋಗನ್: ಮಾಯ ಬಿರುಗಾಳಿಯೊಂದಿಗೆ ಹೆದರಬಾರದು. ಸದಾ ನೆನಪಿನಲ್ಲಿ ಇರಬೇಕು. ಸತ್ಯದ ದೋಣಿ ಅಲುಗಾಡಬಹುದೇ ವಿನಃ ಮುಳುಗುವುದಿಲ್ಲ. ಸದ್ಗುರುವಿನ ಮಕ್ಕಳು ಸದ್ಗುರು ಆಗಿ ಎಲ್ಲರನ್ನೂ ತಯಾರು ಮಾಡಿ ಕರೆದುಕೊಂಡು ಹೋಗಬೇಕಾಗಿದೆ. ವರದಾನ: ಸಹಜ ಯೋಗದ ಸಾಧನದ ಮೂಲಕ ಸಾಧನೆಯ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮ ಆಗಿರಿ. ಸಾಧನಗಳಿದ್ದು ಸಾಧನಗಳನ್ನ ಪ್ರಯೋಗದಲ್ಲಿ ತರುವಂತಹ ಸ್ಥಿತಿ ನಿಮ್ಮದು ಡೋಲಾಯಮಾನವಾಗಬಾರದು. ಯೋಗಿ ಆಗಿ ಪ್ರಯೋಗ ಮಾಡಬೇಕು. ಇದಕ್ಕೆ ಹೇಳಲಾಗುತ್ತದೆ ಅಲಿಪ್ತ. ಇದ್ದರೂ ನಿಮಿತ್ತ ಮಾತ್ರ, ಅನಾಸಕ್ತ ರೂಪದಲ್ಲಿ ಪ್ರಯೋಗ ಮಾಡಿರಿ. ಒಂದು ವೇಳೆ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಈ ಇಚ್ಛೆ ಅಚ್ಚ ಮಾಡಲು ಬಿಡುವುದಿಲ್ಲ. ಪರಿಶ್ರಮ ಮಾಡೋದ್ರೊಳಗೆ ಸಮಯ ಕಳೆದು ಹೋಗ್ಬಿಡುತ್ತದೆ. ಆ ಸಮಯ ತಾವು ಸಾಧನದಲ್ಲಿ ಇರುವಂತಹವರ ಪ್ರಯತ್ನ ಮಾಡ್ತೀರಿ, ಆದರೆ ಸಾಧನ ಸಲಕರಣೆಗಳು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ. ಆದ್ದರಿಂದ ಪ್ರಯೋಗಿ ಆತ್ಮ ಆಗಿ ಸಹಜ ಯೋಗದ ಸಾಧನೆಯ ಮೂಲಕ ಸಾಧನಗಳ ಮೇಲೆ ಅರ್ಥಾತ್ ಪ್ರಕೃತಿಯ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಸ್ಲೋಗನ್:
ಸ್ವಯಂ ಸಂತುಷ್ಟರಾಗಿ ಅನೇಕರನ್ನ ಸಂತುಷ್ಟ ಮಾಡುವುದೇ ಸಂತುಷ್ಟ ಮಣಿ ಆಗುವುದಾಗಿದೆ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.